ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಹೇಶ್ ಗುರುಜಿ ಅಥರ್ವ ಗುರುಕುಲ ಮಹಾಸಂಸ್ಥಾನದಿಂದ. ಸ್ನೇಹಿತರೆ, ಇವತ್ತಿನ ಒಂದು ವಿಚಾರ, ನಮ್ಮ ಮಕ್ಕಳಿಗೆ ಯಾಕೆ ಸಣ್ಣ ವಯಸ್ಸಿನಲ್ಲಿಯೇ ಈ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹೃದಯ ಸ್ತಂಭನವಾಗುತ್ತೆ, ಅದಕ್ಕೆ ಸ್ವಲ್ಪ ಕಾರಣಗಳನ್ನ ಇವತ್ತು ತಿಳ್ಕೊಳ್ಳೋಣ. ಸರಿನಾ? ನೋಡಿ, ಮಕ್ಕಳಿಲ್ದವ್ರಿಗೆ ಒಂದೇ ಒಂದು ಚಿಂತೆ, ನಮಗೆ ಮಕ್ಕಳಾಗ್ಲಿಲ್ವಲ್ಲಪ್ಪ ಅಂತ ಅಲ್ವಾ? ಮಕ್ಕಳಿಲ್ದವ್ರಿಗೆ ಅದೊಂದು ಚಿಂತೆ, ನಮ್ಮ ಮಕ್ಕಳಾಗಲಿಲ್ಲ ಅಂತ. ಮಕ್ಕಳಾದವ್ರಿಗೆ ಒಂದು ಚಿಂತೆ, ನಮ್ಮ ಮಕ್ಕಳು ಆರೋಗ್ಯವಂತರಾಗಿಲ್ವಲ್ಲಪ್ಪ ಅಂತ. ಎಷ್ಟು ಮಕ್ಕಳಿಗೋಸ್ಕರ ನಾವು ಒದ್ದಾಡ್ತೀವಿ, ನಮ್ಮ ಮಕ್ಕಳ ಆರೋಗ್ಯ ಯಾಕೆ ಹಾಳಾಗ್ತಾ ಇದೆ, ವಿಶೇಷವಾಗಿ ಹೃದಯಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಮಕ್ಕಳುಗಳು ತುಂಬ ಕೊರಗ್ತಾ ಇದ್ದಾರೆ, ಆ ಒಂದು ವಿಚಾರವನ್ನು ಇವತ್ತಿನ ನಾವು ಈ ಸಂಚಿಕೆಯಲ್ಲಿ ನಾವು ಮಾತಾಡೋಣ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಇವತ್ತಿನ ವಿಜ್ಞಾನ ತಂತ್ರಜ್ಞಾನಗಳ ಹೆಸರಲ್ಲಿ ನಾವು ನಮ್ಮ ಮಕ್ಕಳನ್ನು ಕಡೆಗಣಿಸ್ತಾ ಇದ್ದೀವಿ. ಪೋಷಕರಾದಂತಹ ನಾವು ಮಕ್ಕಳ ವಿದ್ಯಾಭ್ಯಾಸಗಳ ಹೆಸರಲ್ಲಿ ಮಕ್ಕಳ ಆರೋಗ್ಯವನ್ನು ಮರೆತು ನಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಕೊಂಡು ಮಕ್ಕಳಿಗೆ ಏನಾಗ್ತಾ ಇದೆ, ಯಾಕೆ ನರಳ್ತಾ ಇದ್ದಾರೆ, ಯಾವ ರೋಗಗಳು ಬರ್ತಾ ಇದೆ, ಯಾಕೆ ಮಕ್ಕಳಿಗೆ ವಿಶೇಷವಾಗಿ ಹಾರ್ಟ್ ಅಟ್ಯಾಕ್ ಅನ್ನೋದು ಬರುತ್ತೆ, ಯಾವುದೂ ಸಹ ಗಮನಿಸ್ತಾ ಇಲ್ಲ. ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಸೀರಿಯಲ್ಗಳಾಯಿತು, ನಮ್ಮ ಧಾರಾವಾಹಿಗಳಾಯಿತು, ನಮ್ಮ ಫಿಲಮ್ ಆಯಿತು, ನಮ್ಮ ಕೆಲಸ ಕಾರ್ಯ ಅಲ್ವಾ? ನಾವೇನು ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ, ಮಕ್ಕಳಿಗೆ ವಿಶೇಷವಾಗಿ ಹೆಚ್ಚು ನಾವು ಗಮನ ಕೊಡ್ತಾ ಇಲ್ಲ. ನಾವಾಯಿತು, ನಮ್ಮ ಕೆಲಸ ಆಯಿತು ಅಂತ ಬರ್ತಾ ಇದ್ದೀವಿ. ಬೆಳಿಗ್ಗೆ ಎದ್ದ ತಕ್ಷಣ ಮಗು ಏನು ಮಾಡುತ್ತೆ, ಯಾವ ರೀತಿ ಮನಸ್ಸನ್ನು ಇಟ್ಕೊಂಡಿರುತ್ತೆ, ಅದಕ್ಕೆ ಕಾರಣ ಏನು? ಬೇಕಾದಷ್ಟು ಕಾರಣಗಳಿದೆ ಇವತ್ತು. ಆಹಾರ ಆದಿಯಾಗಿ ಅದರ ಚಟುವಟಿಕೆಗಳು, ಅದಕ್ಕೆ ನಾವು ಕೊಡುವಂಥ ಮಾನಸಿಕ ಹಿಂಸೆ, ಮಾನಸಿಕ ಒತ್ತಡ, ಶಿಕ್ಷಣದ ಒತ್ತಡ ಎಲ್ಲವೂ ಸೇರಿ ಮಗು ಡಿಪ್ರೆಷನ್ಗೆ ಒಳಗಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಈ ಇತ್ತೀಚೆಗೆ ಮೊಬೈಲ್ಗಳಲ್ಲಿ ಬರ್ತಾ ಇರುವಂಥ ಗೇಮ್ಗಳು, ಈ ಗೇಮ್ಗಳು ಮಕ್ಕಳ ಮನಸ್ಸನ್ನು ಸಂಪೂರ್ಣವಾಗಿ ವ್ಯತಿರಿಕ್ತವನ್ನು ಮಾಡಿ ಮೆದುಳಿಗೆ ಸಂಪೂರ್ಣವಾಗಿ ಡಿಸ್ಟರ್ಬ್ ಮಾಡುತ್ತೆ. ಅದಕ್ಕೆ ನಾವು ನಮ್ಮ ಮಗು ಪ್ರತಿನಿತ್ಯ ಏನು ಮಾಡ್ತಾ ಇದೆ, ಮೊಬೈಲಲ್ಲಿ ಏನು ನೋಡ್ತಾ ಇದೆ, ಏನು ಆಟ ಆಡ್ತಾ ಇದೆ, ಎಲ್ಲವನ್ನು ಹೌದು ಪೋಷಕರಾದಂಥವರು ನಾವು ಪ್ರತಿಯೊಂದು ಗಮನಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಸಣ್ಣ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕೆಂದರೆ ಅದು ಶಿಕ್ಷಣವೇ ಆಗಿರ್ಬೋದು, ಅಥವಾ ಪಬ್ಜಿ ಗೇಮ್ ಆಡುವಂಥದ್ದಾಗಿರ್ಬೋದು, ಯಾವುದೇ ಆಗಿರ್ಬೋದು, ನಾವು ನಮ್ಮ ಮಕ್ಕಳನ್ನು ಸರಿಯಾಗಿ ಗಮನಿಸ್ತಾ ಇಲ್ಲ. ಒಂದು ಮಗು ನಿಮ್ಮ ಮನೆಯಿಂದ ಆಚೆ ಹೊರಟ್ರೆ, ಮೊಬೈಲ್ ಇಟ್ಕೊಂಡು ಆಚೆ ಹೊರಟ್ರೆ ಎಷ್ಟು ಗೇಮ್ ಆಡುತ್ತೆ ನಿಮಗೆ ಗೊತ್ತಾಗೋದಿಲ್ಲ ಅಲ್ವಾ? ಇದಷ್ಟೇ ಅಲ್ಲ, ಏನು ಆಹಾರ ತಿನ್ನುತ್ತೆ, ಏನು ಮಾಡ್ತಾ ಇರುತ್ತೆ ಆಚೆ, ನಮ್ಗೇನು ಗೊತ್ತಿಲ್ಲ. ಫ್ರೆಂಡ್ ಸರ್ಕಲ್ಗೆ, ಸ್ಕೂಲು ಕಾಲೇಜ್ಗಳಿಗೆಲ್ಲ ಹೋಗುತ್ತೆ. ಅದು ಒಂದು ಸಲ ಹೋಗಿ ಎಲ್ಲೋ ಕೂತ್ಕೊಂಡು ರೈಲ್ವೆ ಸ್ಟೇಷನಲ್ಲೋ, ಬಸ್ ಸ್ಟೇಷನಲ್ಲೋ, ಅಥವಾ ಸ್ಕೂಲ್ ಕ್ಯಾಂಪಸ್ಸಲ್ಲೋ ಎಲ್ಲೋ ಕೂತ್ಕೊಂಡು ಮೊಬೈಲ್ ನೋಡಿಕೊಂಡು ಗೇಮ್ ಆಡಿಕೊಂಡು ಇತ್ತಾಗೆ ಶಿಕ್ಷಣವೂ ಹಾಳು, ಇತ್ತಾಗೆ ಆರೋಗ್ಯವೂ ಹಾಳು, ಈ ಥರದ್ದು ಮಾಡ್ತಾ ಇರುತ್ತೆ. ಆಗ ಮೊಬೈಲ್ ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟು ಮೊಬೈಲ್ಗಳನ್ನ ಮಕ್ಕಳಿಗೆ ಕೊಡಬೇಕು. ಯಾಕೆಂದರೆ ಮಾನಸಿಕ ಹಿಂಸೆ ಒಂದು ಸಲ ಬಂದರೆ, ಯಾಕೆಂದರೆ ಒಂದು ಗೇಮ್ ಅನ್ನುವಂಥದ್ದು, ಮೊಬೈಲಲ್ಲಿ ಗೇಮ್ ಅನ್ನೋದಿದೆ, ಅದಕ್ಕೆ ಅಡಿಕ್ಟ್ ಆದರೆ ಮನಸ್ಸು ತುಂಬ ಏರುಪೇರಾಗುತ್ತೆ. ಇದಷ್ಟೇ ಅಲ್ಲ, ನಾವು ಕೊಡ್ತಾ ಇರುವಂಥ ಒತ್ತಡದ ಶಿಕ್ಷಣ. ಇವತ್ತು ನಾವು ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದೀವಿ, ಇದು ಕಾಂಪಿಟೇಷನ್ ಯುಗ ಕಣ್ರಿ, ಕಾಂಪಿಟೇಷನ್ ಯುಗ ಅಂತ ಅಂದ್ಕೊಂಡು ಮಕ್ಕಳು ನೋಡಿ, ಸರಿಯಾಗಿ ಮಕ್ಕಳು ಕನಿಷ್ಠ ಪಕ್ಷ 8 ರಿಂದ 10 ಗಂಟೆಗಳ ಕಾಲ ಮಲಗಬೇಕು. ಎಷ್ಟು ಹೇಳಿ? ಕನಿಷ್ಠ ಪಕ್ಷ 8 ರಿಂದ 10 ಗಂಟೆಗಳ ಕಾಲ ಮಗು ಮಲಗಲೇಬೇಕು. ಮೆದುಳಿಗೆ ರೆಸ್ಟ್ ಸಿಗೋದೇ ಆವಾಗ. ಅದನ್ನು ನೀವು 4 ಗಂಟೆಗೆ ಏಳಿಸುವಂಥದ್ದು, ಅದಕ್ಕೆ ಒತ್ತಾಯ ಮಾಡುವಂಥದ್ದು, ಓದ್ಕೋ ಅಂತ ಹೇಳುವಂಥದ್ದು, ಹೇಳುವಂಥ ತಪ್ಪಲ್ಲ. ಅದು ಯಾವ ಸಮಯಕ್ಕೆ ಹೇಗೆ ನಾವು ಹೇಳಿಸ್ಬೇಕು, ಹೇಗೆ ಹೇಳಬೇಕು, ಅದಕ್ಕೆ ವಿಶೇಷವಾದ ಸಂಸ್ಕಾರವನ್ನು ಹೇಗೆ ಕಲಿಸ್ಕೊಡ್ಬೇಕು, ಅದರ ಮನಸ್ಸನ್ನು ಹೇಗೆ ಪರಿವರ್ತನೆ ಮಾಡಬೇಕು, ನಮ್ಗೆ ಇದ್ಯಾವುದೂ ಸಹ ಗೊತ್ತಿಲ್ಲ. ಮಗು ಹೇಳಲಿಲ್ವಾ ಹೊಡೆದು ಬಡ್ದು ಏಳಿಸ್ಬಿಡೋದು, ಅದರ ಮನಸ್ಸನ್ನು ಘಾಸಿಗೊಳಿಸೋದು, ಎಕ್ಸಾಮ್ ಇದೆ ಓದ್ಕೋ ಅಂತ ಹೇಳ್ಬಿಟ್ಟು ಒತ್ತಾಯವಾಗಿ ಮಾಡಿ ಅದರ ಮನಸ್ಸು ಅದಕ್ಕೆ ಸ್ಕೂಲ್ ಅಂದ್ರೇ ಬೇಜಾರು. ನಾವು ಸ್ಕೂಲ್ಗೆ ಹೋಗೋದಿಲ್ಲ ಅಂತ ಎಷ್ಟೋ ಜನ ಹಠ ಹಿಡಿದು ಕೂತ್ಕೊಂಡ್ಬಿಟ್ಟಿರ್ತಾರೆ. ಸ್ಕೂಲ್ ಅನ್ನುವಂಥದ್ದು ಪ್ರೀತಿಯಿಂದ ಹೋಗುವಂಥ ಒಂದು ಸ್ಥಳ ಆಗಬೇಕು.
ಅದ್ರ ಬದಲಿಗೆ ಇವತ್ತೇನಾಗಿದೆ, ಸ್ಕೂಲ್ ಅಂದರೆ ಸಾಕು ಎಷ್ಟೋ ಜನಗಳಿಗೆ ಎಷ್ಟೋ ಮಕ್ಕಳಿಗೆ ಹೋಗಲಿಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ನೋಡಿ, ಮಗುಗೆ ಕನಿಷ್ಠ ಪಕ್ಷ 8ರಿಂದ 10 ಗಂಟೆಗಳ ಕಾಲ ಮಲಗಕ್ಕೆ ಬಿಡಿ. ಆಮೇಲೆ 5:30-6 ಗಂಟೆಗೆ ಏಳಿಸಿ. ಹಾಗಾದರೆ ಮಲಗಿಸೋದು ಮಕ್ಕಳಿಗೆ ಎಷ್ಟೊತ್ತಿಗೆ ಮಲಗಿಸ್ಬೇಕು? ಕನಿಷ್ಠ ಪಕ್ಷ ಅದು ಮಗು 9:30 ಒಳಗಡೆ, ರಾತ್ರಿ 9:30 ಒಳಗಡೆ ಅದು ಮಗು ಮಲಗಿಬಿಡ್ಬೇಕು. ಆದರೆ ನಿಮ್ಮ ಮಕ್ಕಳು ಇವತ್ತು ಎಷ್ಟೊತ್ತಿಗೆ ಮಲಗ್ತಾ ಇದ್ದಾರೆ? ನೀವು ಗಮನಿಸ್ತಾ ಇದ್ದೀರಾ? ಇಲ್ಲ. ಯಾಕೆ ಗಮನಿಸ್ತಾ ಇಲ್ಲ? ನಿಮ್ಗದ್ರ ಅವಶ್ಯಕತೆ ಇಲ್ಲ. ರೋಗ ಬಂದಾಗ ನೋಡ್ಕೊಳಕ್ಕೆ ಹೋಗ್ತೀರಾ ಅಲ್ವಾ. 12 ಗಂಟೆ 1 ಗಂಟೆವರೆಗೂ ಮೊಬೈಲಲ್ಲಿ ಮಕ್ಕಳು, ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸು ಎಲ್ಲ ಆಟಾಡ್ತಾ ಇರ್ತಾರೆ. ಈ ಮೊಬೈಲ್ಗಳನ್ನ ಮಕ್ಕಳಿಂದ ಮೊದಲು ಕಿತ್ಕೊಳ್ಳಿ. ಇದನ್ನು ಒಳ್ಳೇದಕ್ಕೋಸ್ಕರನೇ ಕಿತ್ಕೊಳ್ಳಿ. 2 ಒದೆ ಕೊಟ್ಟಾದರೂ ಪರವಾಗಿಲ್ಲ, ಮಕ್ಕಳಿಂದ ಮೊಬೈಲ್ನ ಕಿತ್ಕೊಳ್ಳಿ. 9:30 ಒಳಗಡೆ ಮಕ್ಕಳನ್ನ ಮಲಗಿಸುವಂಥ ಜವಾಬ್ದಾರಿ ನಿಮ್ಮದು. ಇದರ ಜೊತೆಗೆ ಬೆಳಿಗ್ಗೆ ಏಳಿಸ್ಬೇಕಾದ್ರೆ ಕನಿಷ್ಠ ಅಂದರೂ 6 ಗಂಟೆ ಮೇಲೇ ಏಳಿಸಿ ಮಕ್ಕಳನ್ನ. 4:15 ಏಳಿಸೋದು, 5 ಗಂಟೆ ದೊಡ್ಡವರಾದ್ಮೇಲೆ ಹೇಳಿಸಿ, ಪರವಾಗಿಲ್ಲ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ದೊಡ್ಡವರಾದ್ಮೇಲೆ ಹೇಳಿಸಿ, ಹೌದು, ಬ್ರಾಹ್ಮಣಲ್ಲಿ ಎದ್ದು ಓದ್ಕೊಳ್ಳುವಂಥದ್ದು, ಇದನ್ನು ಸ್ವಲ್ಪ ಒಂದು 10-15 ವರ್ಷ ಆದವ್ರಿಗೆ ಮಾಡಿ. ಪುಟ್ಟ ಮಕ್ಕಳನ್ನೆಲ್ಲ ನೀವು ಮಗು ಇನ್ನು LKG UKG ಇನ್ನೂ ಪ್ರೀ ನರ್ಸರಿಗೂ ಸಹ ಹೋಗ್ಲಿಕ್ಕೆ ಅಂಥ ಮಗುಗೆ ಹೇಳಿಸಿ. ಶಿಕ್ಷಣದ ಭಾರವನ್ನು ಕೊಡಬೇಡಿ, ಶಿಕ್ಷಣದ ಒತ್ತಡವನ್ನು ಕೊಡಬೇಡಿ. ನಿಮ್ಮ ಕಾಂಪಿಟೇಷನ್ ಯುಗಕ್ಕೆ, ನಿಮ್ಮ ಮನಸ್ಸಿನ ಪರಿಸ್ಥಿತಿಗೆ ಮಗು ಯಾಕೆ ಹೊಂದ್ಕೋಬೇಕು? ಮಗುವಿಗೆ ತನ್ನದೇ ಆದ ಮನಸ್ಸಿರುತ್ತೆ, ತಾನೂ ಬೆಳಿಬೇಕು. ಬೇರೆಯವ್ರನ್ನೆಲ್ಲ ಕಂಪೇರ್ ಮಾಡ್ತೀರ ಮಕ್ಕಳಿಗೆ. ಆ ಮಗು ನೋಡಿ ಎಷ್ಟು ಸ್ಕೋರ್ ಮಾಡಿದೆ, ಈ ಮಗು ನೋಡಿ ಎಷ್ಟು ಸ್ಕೋರ್ ಮಾಡಿದೆ, ನೀನೇನು ಓದ್ತೀಯ? ಶಿಕ್ಷಣ ಬಂದ ಕ್ವಶನ್ ಪೇಪರು ಅಥವಾ ಎಕ್ಸಾಮ್ಗಳು ಬಂದ ತಕ್ಷಣ ಮಕ್ಕಳಿಗೆ ಎಷ್ಟು ಬೈತೀರಾ ನೀವು? ಮಕ್ಕಳನ್ನ ಹದ್ಬಸ್ತಲ್ಲಿ ಇಟ್ಕೋಬೇಕು, ಅವರಿಗೆ ಸರಿಯಾದ ಸಂಸ್ಕಾರಗಳನ್ನ ಕೊಡಬೇಕು. ಬೈದರೆ ಹೊಡೆದ್ರೆ ಮಕ್ಕಳುಗಳು ಸರಿ ಹೋಗೋದಿಲ್ಲ, ನಿಮಗೆ ತಿರುಗಿ ಬೀಳ್ತವೆ. ಹಾಗಾಗಿ ಇದು ಸಂಸ್ಕಾರ ಅಲ್ಲ. ನಾನು ಹೇಳ್ತಾ ಇರುವಂಥದ್ದು, ನೀವು ಸರಿಯಾದ ಕ್ರಮದಲ್ಲಿ ಮಕ್ಕಳನ್ನ ಬೆಳೆಸಿದ್ರೆ ಖಂಡಿತವಾಗಿಯೂ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ನೀವು ಕೊಡ್ಬೋದು. ಯಾಕೆಂದರೆ ಇದನ್ನು ಯಾಕೆ ನಿಮಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಎಷ್ಟೋ ಜನ ಮಕ್ಕಳು ಮಾನಸಿಕ ಸ್ಥಿರತೆ ಇಲ್ಲದೆ ಹಾರ್ಟ್ ಅಟ್ಯಾಕ್ಗೆ ಒಳಗಾಗ್ತಾ ಇದ್ದಾರೆ. ಅದು ಒಂದು ಎಜುಕೇಷನ್ ಒತ್ತಡ ಇರ್ಬೋದು, ಗೇಮ್ಗಳ ಒತ್ತಡ ಇರ್ಬೋದು, ಅಂದರೆ ಗೇಮ್ ಆಡೋದ್ರಿಂದ ಬರುವಂಥ ಮೆಂಟಲ್ ಟೆನ್ಷನ್ ಆಗಿರ್ಬೋದು, ಅಥವಾ ಇವರ ಆಹಾರ ಪದ್ಧತಿ, ಇವರು ಬದುಕುವಂಥ ಕ್ರಮ, ಪೋಷಕರ ನಿರ್ಲಕ್ಷ್ಯ, ಪ್ರತಿಯೊಂದು ಸಹ ಮಕ್ಕಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಮಕ್ಕಳನ್ನು ನೀವು ಅಬ್ಸರ್ವ್ ಮಾಡ್ತಾನೆ ಇರಬೇಕಾಗುತ್ತೆ. ಒಂದು ಹಂತದವರೆಗಾದರೂ ಅಬ್ಸರ್ವ್ ಮಾಡಿ ಮಕ್ಕಳುಗಳನ್ನು. ಯಾಕೆಂದರೆ ಮಗುವಿಗೆ ಏನು ಸಹ ಗೊತ್ತಿರೋದಿಲ್ಲ ಅಲ್ವಾ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಹೇಳಿ ತಿಳಿಸಿ ಕೊಡುವಂಥ ಜವಾಬ್ದಾರಿ ನಿಮ್ಮೆಲ್ಲರದು ಆಗಿರುತ್ತೆ. ನೀವಾಯಿತು, ನಿಮ್ಮ ಸೀರಿಯಲ್ಗಳಾಯಿತು, ನಿಮ್ಮ ಕೆಲಸ ಕಾರ್ಯಗಳಾಯಿತು, ನೀವು ಹೋಗ್ತಾ ಇದ್ದರೆ ಮಗು ಯಾವುದೋ ಒಂದು ಕಾರಣಕ್ಕೆ ಎದೆ ನೋವು ಬರುತ್ತೆ, ಅದಕ್ಕೇನು ತಗೋದು, ಏನೋ ಒಂದು ಮೆಡಿಸಿನ್ಸ್ ಅಂತ ಕೊಡ್ತೀರಾ, ನೋಡಿದ್ರೆ ಮಗು ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆಗಳಿರುತ್ತೆ. ಹೃದಯ, ಅದ್ರದ್ದು ಮಗುದ ಹೃದಯ ಹೇಗೆ ಕೆಲಸ ಮಾಡ್ತಾ ಇರುತ್ತೆ, ಇವು ಯಾವೂ ಸಹ ನಾವು ತಿಳ್ಕೊಳ್ತಾ ಇರಲ್ಲ ಅಲ್ವಾ. ಹಾಗಾಗಿ ಒಳ್ಳೆ ಆಹಾರ ಕೊಡಲ್ಲ, ಒಳ್ಳೆ ಸಂಸ್ಕಾರ ಕೊಡಲ್ಲ, ನಾವು ಏನೂ ಕೊಡ್ತಾ ಇಲ್ಲ ಮಕ್ಕಳಿಗೆ. ಇವತ್ತು ಮೊಬೈಲ್ಗೊಂದು ಕೊಡ್ತೀವಿ, ಮೊಬೈಲ್ ಕೊಟ್ಟಿದ್ದೀನಿ ಓದ್ಕೊ ಅಂತ ಕೊಡ್ತೀವಿ. ಶಿಕ್ಷಣ ಬಂದ ತಕ್ಷಣ ಮಕ್ಕಳು ಮಾರ್ಕ್ಸ್ ಮಾಡಲಿಲ್ವಾ ಅಥವಾ ಒಳ್ಳೆ ಸ್ಕೋರ್ ಮಾಡಲಿಲ್ವಾ, ಮಕ್ಕಳನ್ನು ಬೈತೀವಿ ಅಥವಾ ಹೊಡಿತೀವಿ. ಮಕ್ಕಳು ಇದಕ್ಕೆ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಎಷ್ಟೋ ಜನ ಮಕ್ಕಳುಗಳು ಇದಕ್ಕೋಸ್ಕರವಾಗಿ ನೇಣು ಹಾಕ್ಕೊಂಡಿದ್ದಾರೆ, ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ನಿಮ್ಮ ಒತ್ತಡಗಳೇ ಕಾರಣ, ಮಗುವಿನ ಕೆಟ್ಟ ಅಭ್ಯಾಸಗಳೇ ಕಾರಣ. ಹಾಗಾಗಿ ಮಕ್ಕಳಿಗೆ ಮನಸ್ಸನ್ನು ಯಾವ ಥರ ಸರಿ ಮಾಡಬೇಕು ಅನ್ನುವಂಥದ್ದನ್ನು ನೀವು ಪೋಷಕರಾಗಿರುವಂಥವ್ರು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ನಾವು ಮಕ್ಕಳೆತ್ತಿದ್ದೀವಿ ಅಂತೇಳಿ ಮಕ್ಕಳನ್ನೆಲ್ಲ ಸದಾಕಾಲ ಹಾಸ್ಪಿಟಲ್ಗಳಲ್ಲಿ ಇಡ್ತೀರಾ ನಿಮ್ಮ ಮಕ್ಕಳನ್ನೆಲ್ಲ. ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ, ಮಕ್ಕಳು ಬೇಕು ಅಂತ ಎಷ್ಟೋ ಜನ, ಆವಾಗಲೇ ಹೇಳಿದ್ನಲ್ಲ, ಮಕ್ಕಳು ಬೇಕು ಅಂತ ಎಷ್ಟೋ ಜನ ಒದ್ದಾಡ್ತಾ ಇರ್ತಾರೆ. ನೀವು ಮಕ್ಕಳು ಮಾಡ್ಕೊಂಡ್ರು ಅಂಥವ್ರು ಮಕ್ಕಳ ಬಗ್ಗೆ ಆರೈಕೆ ಇರಬೇಕಲ್ವಾ, ಮಕ್ಕಳ ಬಗ್ಗೆ ಕನ್ಸರ್ನ್ ಇರಬೇಕಲ್ವಾ. ಹಾಗಾಗಿ ಮಕ್ಕಳ ಆರೋಗ್ಯವನ್ನು ನೋಡ್ಕೊಳ್ಳಿ. ಒಂದು ಹಂತದವರೆಗೆ ಮಕ್ಕಳಿಗೆ ನೀವು ಈ ಆರೋಗ್ಯದ ಬಗ್ಗೆ, ಸ್ವಲ್ಪ ಸಂಸ್ಕಾರದ ಬಗ್ಗೆ ಸ್ವಲ್ಪ ಹೇಳ್ಕೊಡಿ, ಚಿಕ್ಕ ಪುಟ್ಟ ವಿಚಾರಗಳನ್ನ ಹೇಳ್ಕೊಡಿ. ದಿನ ಬೆಳಗಾದರೆ ಮಗು ಚೆನ್ನಾಗಿ ಓದಿಲ್ಲ ಅಂತ ಅಕ್ಕಪಕ್ಕದವ್ರ ಹತ್ರ ಹೇಳೋದು, ಅಥವಾ ಮಗು ಬಂದ ತಕ್ಷಣ ಮಗುಗೆ ಬೇರೆಯವ್ರನ್ನೆಲ್ಲ ಹೋಲಿಕೆಯನ್ನು ಮಾಡಿ, ಬೇರೆಯವರಿಗೆ ಕಂಪೇರ್ ಮಾಡಿ, ನಮ್ಮ ಮಗು ಆ ಮಗು ಅಷ್ಟು ಶಿಕ್ಷಣ ತಗೊಳ್ತಾ ಇದೆ, ಅಷ್ಟೊಂದು ಸ್ಕೋರ್ ಮಾಡಿದೆ, ಇಷ್ಟೊಂದು ಸ್ಕೋರ್ ಮಾಡಿದೆ ಅಕ್ಕಪಕ್ಕದವ್ರ ಹತ್ರ ಹೇಳುವಂಥದ್ದು, ನಿಮ್ಮ ಮಕ್ಕಳನ್ನ ಬೇರೆಯವರಿಗೆ ಹೋಲಿಸಿ, ಬೇರೆಯವರಿಗೆ ಕಂಪೇರ್ ಮಾಡಿ ನಿಮ್ಮ ಮಕ್ಕಳನ್ನ ಬೈಯುವಂಥದ್ದು, ಜರಿಯುವಂಥದ್ದು, ಇವೆಲ್ಲವೂ ಸಹ ಮಕ್ಕಳಿಗೆ ಮಾನಸಿಕ ಹಿಂಸೆಗಳಾಗುತ್ತೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಯಾವ ಥರ ಒಳ್ಳೆ ಸಂಸ್ಕಾರ ಕೊಡಬೇಕು ಅದನ್ನು ನೀವು ತಿಳ್ಕೋಬೇಕು ಅಲ್ವಾ. ಹೇಗೆ ನಾವು ಅದಕ್ಕೆ ಒಂದೊಳ್ಳೆ ಶಾಂತವಾಗಿ ಮಾತಾಡಿಸ್ಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು, ಮಕ್ಕಳನ್ನ ಎಷ್ಟು ಚೆನ್ನಾಗಿ ಅವಳು ಮುದ್ದಾಡಬೇಕು, ಮುದ್ದಾಡೋದ್ರ ಜೊತೆಗೆ ಯಾವ ರೀತಿ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ
ಒಳ್ಳೆಯ ಮಾರ್ಗದಲ್ಲಿ ಅದಕ್ಕೆ ತಿಳಿಸ್ಕೊಡ್ಬೇಕು, ಅದನ್ನು ನೀವು ಮಾಡಬೇಕು. ಏಕೆಂದರೆ ಹೃದಯ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ, ತುಂಬ ಆಗಿರುವಂಥ ಒಂದು ವಿಚಾರ. ಮಾನಸಿಕವಾಗಿ ಎಷ್ಟೋ ಜನ ಈ ಮೆಂಟಲಿ ತುಂಬ ನೊಂದು ಬೆಂದಂಥವರು ನನ್ನ ಗುರುಕುಲಕ್ಕೆ ಬಂದು ತುಂಬ ಇದಕ್ಕೆ ಪರಿಹಾರಗಳನ್ನ ಕೇಳಿದವರೆಲ್ಲ ಇದ್ದಾರೆ. ಅವ್ರಿಗೆ ಒಂದೇ ಕಾರಣಗಳು ಏನಂದರೆ, ನಮ್ಮ ಅಪ್ಪ ಅಮ್ಮ ಓದಲಿಕ್ಕೆ ತುಂಬ ಬೇರೆಯವ್ರನ್ನ ಕಂಪೇರ್ ಮಾಡಿ ನಮಗೆ ಬೈತಾರೆ, ನಮಗೆ ಶಿಕ್ಷಣದ ಬಗ್ಗೆ ಅಂದರೆ ಬೇರೆ ಇದ್ರ ಬಗ್ಗೆ ಎಲ್ಲ ನಮಗೆ ಒತ್ತಡ ಹಾಕ್ತಾರೆ, ಬೇರೆ ಮಕ್ಕಳನ್ನ ಕಂಪೇರ್ ಮಾಡಿ ನಮಗೆ ಹೊಡಿತಾರೆ, ಬಡಿತಾರೆ, ಈ ಥರದ್ದೆಲ್ಲವೂ ಸಹ ನಮ್ಗೆ ಹೇಳ್ತಾ ಇದ್ದಾರೆ. ಇದಕ್ಕೆ ಬಡಿದ್ರೆ ಮಕ್ಳುಗಳು ಸರಿ ಹೋಗುತ್ತಾ? ಹೌದು, ಚಿಕ್ಕದ್ರಲ್ಲಿ ಏನೋ ಮಾಡಿ ಪರವಾಗಿಲ್ಲ ಅಲ್ವಾ. ದೊಡ್ಡವರು ಆಗ್ತಾ ಮಕ್ಕಳಿಗೆ ಮಾನಸಿಕ ಸ್ಥಿತಿಗತಿಗಳು ಆಯಾ ವಯಸ್ಸಿಗೆ ತಕ್ಕ ಹಾಗೆ ಬೇರೆ ಆಗ್ತಾ ಇರುತ್ತೆ. ಹಾಗಾಗಿ ಮಕ್ಕಳನ್ನ ಬಡಿಯೋದ್ರಿಂದನೇ ಬರೋದಿಲ್ಲ, ಶಿಕ್ಷಣ ಸರಿ ಹೋಗೋದಿಲ್ಲ. 3ನೇ ಕ್ಲಾಸು 2ನೇ ಕ್ಲಾಸ್ ಓದೋ ಮಕ್ಕಳಿಗೆ ಇಷ್ಟಿಷ್ಟು ಡಜನ್ ಯಾವ ಮಗುಗಿಂತ ಸ್ಕೂಲ್ ಬ್ಯಾಗೇ ಭಾರವಾಗಿರುತ್ತೆ. ಇಷ್ಟು ನಾನು ಹೇಳ್ತೀನಲ್ಲ, ಶಿಕ್ಷಣದ ಹೆಸರಲ್ಲಿ ನಮ್ಮ ಮಕ್ಕಳುಗಳ ಆರೋಗ್ಯ ಎಲ್ಲ ಹಾಳಾಗೋಗ್ತಾ ಇದೆ. ಹಾಗಾಗಿ ಶಿಕ್ಷಣವನ್ನು ನೀವು ಮಕ್ಕಳಿಗೆ ಅದೊಂದು ಜೈಲು ನರಕ ಅನ್ನೋ ಥರ ಮಾಡೋಕ್ಕೆ ಹೋಗ್ಬೇಡಿ. ಮಕ್ಕಳು ನೋಡಿ, ನಾನು ಏನೋ ಡಾಕ್ಟರ್ ಆಗಬೇಕಂತ ಇದ್ದೆ, ನನ್ನ ಮಗ ಯಾಕೆ ಆಗ್ತಾ ಇಲ್ಲ, ನೀನು ಅದನ್ನೇ ಆಗಬೇಕು, ಹೀಗೆ ಆಗಬೇಕು ಅಂದರೆ ಹೆಂಗೆ? ಅದು ಮಗುವಿಗೆ ತನ್ನದೇ ಆದ ಒಂದು ಮನಸ್ಸಿರುತ್ತೆ. ಹೋಗ್ತಾ ಪ್ರಕೃತಿಯಲ್ಲಿ ಬೆರೀತಾ ಅದಕ್ಕೆ ಯಾವುದು ಫ್ಯೂಚರ್ ಚೆನ್ನಾಗಿದೆ, ಯಾವುದಕ್ಕೆ ಮುಂದೆ ಸ್ಕೋಪ್ ಇದೆ, ನಾವು ಯಾವುದ್ರಲ್ಲಿ ಬೆಳಿಬೇಕು, ಎಲ್ಲದಕ್ಕೂ ಅದು ತನ್ನದೇ ಆದಂಥ ಒಂದು ಆಸೆ ಇರುತ್ತೆ. ಆದರೆ ಆ ಮಕ್ಕಳ ಆಸೆಗೆ ನೀವು ಅಡ್ಡ ಆಗಿ ಇದೇ ಥರ ಮಗು ಬೆಳಿಬೇಕು ಅಂದರೆ ನನ್ನ ಥರನೇ ಬೆಳಿಬೇಕು, ನನ್ನ ಹಾಗೆ ಇರಬೇಕು ಅಂದರೆ ಹೇಗೆ? ಯಾವುದನ್ನು ಬಯಸಕ್ಕೆ ಹೋಗಬೇಡಿ ಅಲ್ವಾ. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಮಗುವಿನ ಮನಸ್ಸು ತುಂಬ ಟೆನ್ಷನ್ಗೆ ಒಳಗಾಗುತ್ತೆ, ಒತ್ತಡಕ್ಕೆ ಒಳಗಾಗುತ್ತೆ. ನಾನು ಹೇಳ್ತಿಲ್ಲ, ಈ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳು ಇದೇ ಕಾರಣದಿಂದನೇ ಜಾಸ್ತಿ. ಬೆಳಿಗ್ಗೆ ಸುಮ್ಮನೆ ಮಗುಗೆ ಬಡ್ದು ಬೆಳಿಗ್ಗೆ ಏಳಿಸುವಂಥದ್ದು, ಇನ್ನೂ ಮಲಗುವಂಥ ಸಮಯ. ಆಲ್ರೆಡಿ ಎಷ್ಟೋ ಜನ ಚಳಿ ಮಳೆ ಗಾಳಿ ಎಷ್ಟು ಮಳೆ ಬಂದರೂ ಆಲ್ರೆಡಿ ವ್ಯಾನ್ಗಳು ಹತ್ತಿ ಹೋಗ್ತಾ ಇರ್ತಾರೆ. ವ್ಯಾನ್ ಮನೆಗೆ 5:30 6 ಗಂಟೆಗೆ ಬರುತ್ತೆ ಅಂದರೆ ಮಗು ಎಷ್ಟೊತ್ತಿಗೆ ಇದ್ದಿರ್ಬೇಕಾಗಾದ್ರೆ ಅಲ್ವಾ. 5:30ಗೆ ಇಳಿಸ್ಬಿಡ್ತೀರ ನೀವು, 5 ಗಂಟೆಗೆ ಇಳಿಸ್ಬಿಡ್ತೀರ ಆ ಮಗು ನಿದ್ದೆ ಮಾಡುವ ಸಮಯ, ಒಳ್ಳೆ ನಿದ್ದೆ ಬರುವಂತೆ 4-5 ಗಂಟೆ ಮೇಲೆ ಮಕ್ಕಳಿಗೆ. ಅಂತಹ ಸಮಯದಲ್ಲಿ ಮಕ್ಕಳನ್ನ ಏಳಿಸಿದ್ರೆ ಮಗು ಹೇಗೆ ಮಾನಸಿಕವಾಗಿ ಪ್ರಬುದ್ಧತೆಯನ್ನು ತಗೊಳುತ್ತೆ, ಮೆಂಟಲಿ ಹೇಗೆ ಅದಕ್ಕೆ ರಿಲೀಫ್ ಸಿಗುತ್ತೆ? ನೀವು ಒತ್ತಡ ಕೂಡ ಪೇರೆಂಟ್ಸೇ ನೀವು ಒತ್ತಡ ಕೊಡ್ತಾ ಬಂದರೆ ಅಲ್ವಾ, ಇದು ಹೆಂಗೆ? ಮತ್ತು ನಮ್ಮ ಮಕ್ಕಳು ಚೆನ್ನಾಗಿಲ್ಲಪ್ಪ, ಬೇರೆ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ನನ್ನ ಮಕ್ಳಿಗೆ ಒಳ್ಳೆ ಎಜುಕೇಷನ್, ಒಳ್ಳೆ ಸ್ಕೂಲ್ಗೆ ಹಾಕ್ಬಿಟ್ಟಿದ್ದೀನಿ, ಒಳ್ಳೆ ಸ್ಕೂಲಲ್ಲಿ ಆರೋಗ್ಯ ಹೇಳ್ಕೊಡ್ತಾರಾ? ಶಿಕ್ಷಣವನ್ನು ಅಷ್ಟೇ ನಿಮಗೆ ಏನು ಪುಸ್ತಕದಲ್ಲಿರುತ್ತೆ ಅದನ್ನು ಹೇಳಿ ಕಳಿಸ್ತಾರೆ ಹೊರತು ಮಕ್ಕಳ ಶಿಕ್ಷಣ ನಿಮ್ಮ ಜವಾಬ್ದಾರಿ. ನಿಮ್ಮ ಜವಾಬ್ದಾರಿ ಮಕ್ಕಳ ಶಿಕ್ಷಣ, ಸ್ಕೂಲ್ ಟೀಚರ್ಗಳದಲ್ಲ. ಮಗು ಏನು ತಿಂತಾ ಇದೆ, ಏನು ಓದ್ತಾ ಇದೆ, ನಮ್ಮ ಮಕ್ಳಿಗೆ ನಾವು ಏನು ಹೇಳ್ಕೊಡ್ಬೇಕು, ಯಾವ ರೀತಿ ಬೆಳೆಸಬೇಕು, ಬದುಕಿಸ್ಬೇಕು, ಅವ್ರನ್ನ ಹೇಗೆ ಸಿದ್ಧತೆ ಮಾಡಬೇಕು ಸಮಾಜಕ್ಕೆ. ಹೌದು, ಒಳ್ಳೆ ಶಿಕ್ಷಣ ಕೊಡಿ. ಶಿಕ್ಷಣ ಕೊಡೋದ್ರಲ್ಲಿ ಯಾವುದೇ ಒತ್ತಾಯ ಮಾಡಬೇಡಿ ಮಕ್ಕಳಿಗೆ. ಯಾವುದೇ ಒತ್ತಡವನ್ನು ಹೇರಿ ಮಕ್ಕಳ ಮನಸ್ಸನ್ನು ಘಾಸಿಗೊಳಿಸಬೇಡಿ. ನಿಮ್ಮ ಮಕ್ಕಳಿಗೆ ನಾಳೆ ನಿಮಗೆ ಮುಳುವಾಗ್ತಾರೆ. ನಾನು ಇಂಜಿನಿಯರ್ ಆಗ್ತೀನಿ ಅಂತ ಹೇಳ್ತಾ ಇದ್ದೆ, ನನ್ನ ಮಕ್ಕಳು ನಮ್ಮಪ್ಪ ಡಾಕ್ಟ್ರ್ ಅಂದರು, ಅದಕ್ಕೆ ಇದು ಮಾಡಿದೆ, ಅದಕ್ಕೆ ಇಲ್ಲೇ ಫೇಲ್ಯೂರ್ ಆದೆ ನಾನು. ಇವತ್ತು ಬೇಕಾದಷ್ಟು ವಿಜ್ಞಾನ ತಂತ್ರಜ್ಞಾನಗಳು ಮುಂದುವರೆದಿರೋದ್ರಿಂದ ಬೇಕಾದಷ್ಟು ಬದುಕಲಿಕ್ಕೆ ಬೇಕಾದಷ್ಟು ಮಾರ್ಗಗಳಿದೆ. ನನ್ನ ಮಗ ಗೌರ್ನಮೆಂಟ್ ಕೆಲಸನೇ ತೊಗೋಬೇಕು, ಅದನ್ನೇ ತೊಗೋಬೇಕು, ಇದನ್ನೇ ಎಷ್ಟು ಜನ ಯೋಚನೆ ಮಾಡ್ತೀರಾ? ಏನು ಗೌರ್ನಮೆಂಟ್ ಕೆಲಸ ತೊಗೊಂಡಿರೋ ಬದುಕಿದಾರ ಜಗತ್ತಲ್ಲಿ ಅಲ್ವಾ? ಯಾಕೆ ಈ ಗೌರ್ನಮೆಂಟ್ ಕೆಲಸದ ಬಗ್ಗೆ ಯಾಕೆ ಇಷ್ಟೊಂದೆಲ್ಲ ಹೇಳಿ ಮಾಡ್ತೀರಾ? ಅದು ಸಮಾಜದಲ್ಲಿ ಮಾಡುವಂಥ ಯಾವುದೇ ಒಂದು ಕೆಲಸ ಗೌರವ ಕೊಡುವಂಥ ಕೆಲಸ, ಅದು ಯಾವುದೇ ಕೆಲಸ ಆಗಿರ್ಬೋದು. ಒಂದು ಒಳ್ಳೆ ಕೆಲಸ ತಗೊಳ್ಳಿ ಬಿಡಿ, ಅದು ಪ್ರೈವೇಟ್ ಕೆಲಸನೋ ಗೌರ್ನಮೆಂಟ್ ಯಾವುದಾದ್ರೂ ಒಂದು ಕೆಲಸ ಅಲ್ವಾ. ಒಂದು ಕೆಲಸ ಮೇಲು, ಒಂದು ಕೆಲಸ ಕೀಳು ಮೇಲು ಅಂತ ಏನಾದರೂ ಇದೆಯಾ? ಮೇಲು ಕೀಳು ನೀವೇ ಮಾಡ್ತಾ ಇದ್ದೀರಾ. ಮಕ್ಕಳಿಗೆ ಇಲ್ಲ ನಾನು ಗೌರ್ನಮೆಂಟ್ ಕೆಲಸಕ್ಕೆ ಹೋಗಬೇಕು, ನೀವು ಇದೇ ಆಗಬೇಕು ಹೆಂಗೆ? ಮಗುಗೆ ತನ್ನದೇ ಆದ ಒಂದು ಮನಸ್ಸಿರುತ್ತೆ, ತನ್ನದೇ ಒಂದು ವೃತ್ತಿ ಮಾಡ್ಕೋಬೇಕು, ತನ್ನದೇ ಆದ ಆಸಕ್ತಿಗಳಿರುತ್ತೆ, ಪ್ರತಿಭೆಗಳಿರುತ್ತೆ. ಅದಕ್ಕೆ ಬೆಳೀಲಿಕ್ಕೆ ಬಿಟ್ಬಿಡಿ. ನೀವು ಯಾಕೆ ಮಕ್ಕಳ ಶಿಕ್ಷಣಕ್ಕೆ ನೀವು ಕೊಡಿ. ಮಕ್ಕಳ ಅವರ ಒಂದು ಪ್ರತಿಭೆ ಏನಿದೆ ಅದಕ್ಕೆ ನೀವು ಅಡ್ಡ ಆಗಬೇಡಿ. ಅದು ಸ್ಪೋರ್ಟ್ಸಲ್ಲಿ ತುಂಬ ಆಸಕ್ತಿ ಇರ್ಬೋದು, ಸೈನ್ಸಲ್ಲಿ ಆಸಕ್ತಿ ಇರ್ಬೋದು, ಅಥವಾ ಇನ್ನಿತರೆ ಚಟುವಟಿಕೆಗಳಲ್ಲಿ ತುಂಬ ಆಸಕ್ತಿ ಇರುತ್ತೆ. ಡ್ಯಾನ್ಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಅಥವಾ ತುಂಬ ಚೆನ್ನಾಗಿ ಓದುವ ಬೇರೆ ಬೇಕಾದಷ್ಟು ಆಸಕ್ತಿಗಳು ಮಕ್ಕಳಿಗಿರುತ್ತೆ. ನೀವು ಅದಕ್ಕೆ ಅಡ್ಡ ಆಗಬೇಡಿ. ನೀವು ಅಡ್ಡ ಆಗಿ ಮಕ್ಕಳು ಒಂದಲ್ಲ ಒಂದು ದಾರಿಯ ದಿಕ್ಕನ್ನು ನೀವೇ ತಪ್ಪಿಸ್ತೀರ. ಕೊನೆಗೆ ನನ್ನ ಮಗಳು ಕೆಟ್ಟ ದಾರಿ ಹಿಡಿದಿದ್ದಾಳೆ, ಇನ್ಯಾರನ್ನೋ ಇದು ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಹೋಗ್ಬಿಟ್ಟಿದ್ದಾರೆ, ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು, ನೇಣು ಹಾಕೊಂಡ್ಬಿಟ್ರು, ಇನ್ನೇನೋ ಮಾಡ್ಕೊಂಡ್ಬಿಟ್ರು. ಇದನ್ನೆಲ್ಲ ಮತ್ತೆ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಮಕ್ಕಳು ಸಣ್ಣ ವಯಸ್ಸಲ್ಲೇ ಯಾಕೆ ಕನ್ನಡಕ್ಕೆ ಆಗ್ತಾರೆ ಮಕ್ಕಳು? ಮೆದುಳಿನ ಬೆಳವಣಿಗೆ ಡಿಸ್ಟರ್ಬ್ ಆದ್ರೇ ಈ ಕಣ್ಣುಗಳ ಸಮಸ್ಯೆ ಬರುವಂಥದ್ದು. ಮಾನಸಿಕವಾಗಿ ಯಾರು ಮಕ್ಕಳಿಗೆ ಸ್ಥಿರತೆ ಇರೋದಿಲ್ಲ, ಇದರಿಂದ ಸಮಸ್ಯೆಗಳಾಗುತ್ತೆ.
ಹಾಗಾಗಿ ಒಳ್ಳೆ ಆಹಾರಗಳನ್ನ ಮಕ್ಕಳಿಗೆ ಕೊಡೋಣ, ಒಳ್ಳೆ ಸಂಸ್ಕಾರಗಳನ್ನ ಕೊಡೋಣ. ಬೆಳಿಗ್ಗೆ ಎದ್ದ ತಕ್ಷಣ ಯಾರಾದರೂ ನಿಮ್ಮ ಮಕ್ಕಳುಗಳನ್ನ ಮೆಡಿಟೇಷನ್ ಕೂರಿಸ್ತಾ ಇದ್ದೀರಾ? ಎಷ್ಟು ಜನಕ್ಕೆ ಕೂರಿಸ್ತೀರಾ ಮಕ್ಕಳಿಗೆ ಮೆಡಿಟೇಷನ್ ಬೆಳಿಗ್ಗೆ ಎದ್ದ ತಕ್ಷಣ ಅಲ್ವಾ? ಒಂದು 6 ಗಂಟೆಗೆ ಮಗು ಎದ್ದೇಳುತ್ತಾ 6 ಗಂಟೆಗೆ ಏಳಿಸಿ, ನೋಡಿ ರಾತ್ರಿ 9:30ಗೆ ಮಲಗಿಸಿ, ಬೆಳಿಗ್ಗೆ 6 ಗಂಟೆಗೆ ಏಳಿಸಿ, ಬಟ್ 5:30ಗೆ ಏಳಿಸಿ. ರಾತ್ರಿ ಮಲಗಿಸುವಂಥದ್ದನ್ನು ಬೇಗ ಮಲಗಿಸಿ. 12 ಗಂಟೆ 1 ಗಂಟೆಗೆ ರಾತ್ರಿ ಮಗು ಮಲಗಿಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ಎದ್ದೇಳಿದ್ರೆ ಹೇಗೆ ಎದ್ದೇಳುತ್ತೆ ಅಲ್ವಾ? ಯಾಕೆಂದರೆ ಮಗುದು ತಪ್ಪಿಲ್ಲ, ಯಾಕಂದ್ರೆ ನೀವು ಮಲಗೋದೆ ರಾತ್ರಿ 12 ಗಂಟೆ ಅಲ್ವಾ? ನೀವು ಮಲಗಿ ನೀವು ಎಲ್ಲ ಸೀರಿಯಲ್ಗಳು ಅದೆಲ್ಲ ನೋಡಿಕೊಂಡು, ಮೊಬೈಲ್ ನೋಡಿಕೊಂಡು, ಕೆಲವು ಕೊಲೆಗಳು ಅತ್ಯಾಚಾರಗಳು ಬೇರೆ ಬೇರೆದೆಲ್ಲ ನೋಡಿಕೊಂಡು ನೀವು ಮಲಗಬೇಕಲ್ವಾ? ನೀವು ಮಲಗೋದೆ 12 ಗಂಟೆ, ಮಕ್ಕಳಿಗೆ ಹೇಗೆ ಮಲಗ್ತಾರೆ? ಇದು ಬೇಡ, ಯಾವುದು ಒಳ್ಳೆ ಪದ್ಧತಿಗಳಲ್ಲ. ಕಣ್ಣುಗಳು ತುಂಬ ಸೂಕ್ಷ್ಮ, ಹೃದಯ ತುಂಬ ಸೂಕ್ಷ್ಮ. ಹಾಗಾಗಿ ಮಾನಸಿಕ ರೋಗಗಳಿಂದನೇ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಹೆಚ್ಚು ಪ್ರಮಾಣ ಜಾಸ್ತಿ. ಹಾಗಾಗಿ ಇದರ ಜೊತೆಗೆ ಆಹಾರ ನಾವೇನು ಕೊಡ್ತಾ ಇದ್ದೀವಿ ಮಕ್ಕಳಿಗೆ, ಮಗು ಏನು ತಿಂತಿದೆ, ಒಳ್ಳೆ ಆಹಾರವನ್ನು ಕೊಡ್ತಾ ಇದ್ದೀವಿ, ಅದ್ರ ಕಡೆನೂ ಸ್ವಲ್ಪ ಗಮನ ಕೊಡಿ ಅಲ್ವಾ? ಮೊಳಕೆ ಕಟ್ಟಿದ್ದ ಕಾಳುಗಳು, ರಾಗಿ ರೊಟ್ಟಿ, ರಾಗಿ ಮುದ್ದೆ, ರಾಗಿ ಗಂಜಿ, ಮೈದಾ, ಸಕ್ಕರೆ ಇವ್ಯಾವನ್ನ ತ್ಯಜಿಸಿ ಆದಷ್ಟು ಕಡಿಮೆ ಬಳಸಿ. ಪಿಜ್ಜಾ, ಬರ್ಗರ್ ತಿನ್ನುವಂಥದ್ದು ಮಕ್ಕಳ ಜಠರ ಏನಾಗಿದೆ ಇವತ್ತು ಎಷ್ಟು ಸಕ್ಕರೆ ತಿಂತದೆ, ನಾವು ಎಷ್ಟು ಮೈದಾ ತಿಂತದೆ. ಬೇಕರಿಗಳಿಗೆ ಹೋದರೆ ಮಕ್ಕಳಿಗೆ ಕೊಳಿಸುವಂಥದ್ದು ಮೊದಲಿದು. ಇದರಿಂದ ಯಾವುದಾದ್ರೂ ಸ್ವಲ್ಪ ಆರೋಗ್ಯ ಲಾಭಗಳೇನಾದರೂ ಇದೆಯಾ ನೀವು ನೋಡಿದ್ದೀರಾ? ಇದು ಯಾವುದು ಬೇಡ. ಮಕ್ಕಳಿಗೆ ಜಂಕ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ ಅಲ್ಲಿ. ಒಳ್ಳೆ ಮೊಳಕೆ ಕಟ್ಟಿದ ಆಹಾರಗಳನ್ನ ಮನೆಯಲ್ಲೇ ಕೊಡಿ, ಒಳ್ಳೆ ಆಹಾರಗಳನ್ನ ಕೊಡಿ. ಆಯಿಲ್ ಇಲ್ಲದೆ ಇರುವಂಥ, ಎಣ್ಣೆ ಇಲ್ಲದೆ ಇರುವಂಥ ಆಹಾರವನ್ನು ಆದಷ್ಟು, ಎಣ್ಣೆಯನ್ನು ಬಳಸಿ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸಿ ಮಕ್ಕಳಿಗೆ ಇದನ್ನೆಲ್ಲ ಕೊಡಿ. ಮೊಬೈಲ್ಗಳನ್ನು ನೋಡುವಂಥದ್ದನ್ನು ಕಡಿಮೆ ಮಾಡಿಸಿ. ಮಕ್ಕಳಿಗೆ ಶಿಕ್ಷಣ ಅದ್ರ ಬಗ್ಗೆ ಒತ್ತಡವನ್ನು ಮಾಡೋಕ್ಕೋಗ್ಬಿಡಿ. ನೋಡಿ, ಮಗು ಬೆಳೆಯುವಂಥ ವಯಸ್ಸಲ್ಲಿ ಅದು ಸಮೃದ್ಧಿಯಿಂದ ಸಂತೋಷವಾಗಿ, ಎಜುಕೇಷನ್ ಅಂದರೆ, ಶಿಕ್ಷಣ ಅಂದರೆ ಅದು ಸಮೃದ್ಧಿಯಾಗಿ ಅದ್ರ ಕಡೆ ಗಮನ ಕೊಟ್ಟು ಅದು ಬೆಳೆಯೋ ಥರ ಆಗಬೇಕು. ಅದನ್ನು ಬಿಟ್ಬಿಟ್ರೆ ನಾವು ಒತ್ತಾಯವಾಗಿ ಏನೇನೋ ಹೇಳಿಬಿಟ್ಟು ಅದನ್ನೆಲ್ಲ ಒತ್ತಡಕ್ಕೆ ಮಗುವಿನ ಮನಸ್ಸನ್ನು ನೋಯಿಸಿ ಬೆಳೆಸಿ ಇದೆಲ್ಲ ಮಾಡಿದ್ರೆ ಮಕ್ಕಳು ವಿಶೇಷವಾಗಿ ಹಾರ್ಟ್ ಅಟ್ಯಾಕ್ಗೆ ಒಳಗಾಗ್ತಾರೆ. ಮಾನಸಿಕ ಒತ್ತಡ ಯಾವಾಗ ಜಾಸ್ತಿ ಆಗುತ್ತೆ, ಖಂಡಿತವಾಗಿಯೂ ನಮ್ಮ ಮಕ್ಕಳು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ಇದು ಆಗೋದು ಬೇಡ. ಅಥವಾ ನಿಮ್ಮ ಮಕ್ಕಳು ಈಗ ನಿಮ್ಗೇನಾದರೂ ನಿಮ್ಗೆ ಇವಾಗ ಅನ್ನಿಸ್ತಾ ಇರ್ಬೋದು, ಹೌದು ನಮ್ಮ ಮಕ್ಕಳಿಗೆ ಏನು ಮಾಡಬೇಕು, ಆ ಥರ ಹಠ ಮಾಡ್ತಾ ಇದ್ದಾರೆ, ಅಥವಾ ಒಳ್ಳೆಯ ಪದ್ಧತಿಗಳು ನಾವು ರೂಢಿ ಮಾಡ್ಕೊಳ್ತಾರೆ, ನಾವು ರೂಢಿ ಮಾಡ್ಕೋಬೇಕು ಗುರುಗಳೇ. ಏನು ಮಾಡಬೇಕು ಅಂತ ಹೇಳಿದ್ರೆ, ಬನ್ನಿ ನಾವು ನಮ್ಮ ಗುರುಕುಲದ ಒಳ್ಳೆಯ ಸಂಸ್ಕಾರಗಳನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ. ಧ್ಯಾನ ಯಾವ ಥರ ಮಾಡಬೇಕು, ಮಕ್ಕಳನ್ನ ಯಾವ ಥರ ಹಠ ಮಾಡುವಂಥ ಮಕ್ಕಳನ್ನ ಯಾವ ಥರ ಸಂತೃಪ್ತಿ ಪಡಿಸ್ಬೇಕು, ಯಾವ ಥರ ಟೆಕ್ನಿಕ್ಸು ಟಿಪ್ಸು ನಾವೆಲ್ಲವೂ ನಿಮಗೆ ಹೇಳ್ಕೊಡ್ತೀವಿ. ಯಾಕಂದ್ರೆ ನಮ್ಮ ಗುರುಕುಲದಲ್ಲಿ ಎಷ್ಟೋ ಜನ ಮಕ್ಕಳನ್ನ ಕರ್ಕೊಂಬಂದು ಇವತ್ತು ಎಷ್ಟೋ ಜನ ಮಕ್ಕಳುಗಳು ಹಠ ಮಾಡ್ತಾ ಇಲ್ಲ, ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ, ಜ್ಞಾಪಕ ಶಕ್ತಿ ಚೆನ್ನಾಗಿದೆ, ಆಮೇಲೆ ಅವರಿಗೆ ಕೂತ್ಕೊಂಡಾಗ ಬೆನ್ನು ಬರುವಂಥದ್ದು, ಕಣ್ಣುಗಳು ಉರಿಯುವಂಥದ್ದು ಎಲ್ಲವೂ ಸಹ ಕಡಿಮೆ ಆಗಿದೆ. ಹಾಗಾಗಿ ಬೇಕಾದಷ್ಟು ನಾವು ನಮ್ಮ ಗುರುಕುಲದಲ್ಲಿ ಮಕ್ಕಳಿಗೆ ಈಗ ತುಂಬ ಕೆಟ್ಟ ಚಟಗಳು ಕಲ್ತ್ಕೊಂಡ್ಬಿಟ್ಟಿರುತ್ತೆ ಮಗು, ಅದನ್ನು ಸಹ ಬಿಡಿಸುವಂಥ ಪ್ರಯತ್ನಗಳು ಮಾಡಿದ್ದೀವಿ. ಎಷ್ಟೋ ಜನ ಬದಲಾವಣೆ ಆಗ್ತಾ ಇದ್ದಾರೆ. ನಿಮ್ಮ ಮಕ್ಕಳು ಈ ಥರ ಏನಾದರೂ ಹಠಗಳು ಮಾಡ್ತಾ ಇದ್ದರೆ ಅಂಥವ್ರನ್ನ ನಮ್ಮ ಗುರುಕುಲಕ್ಕೆ ಯಾವತ್ತಾದರೂ ಒಂದಿನ ಬಿಡುವು ಮಾಡಿಕೊಂಡು ನಮ್ಮ ಗುರುಕುಲಕ್ಕೆ ಕರ್ಕೊಂಬನ್ನಿ. ನಾವು ನಮ್ಮ ಕೈಲಾದಷ್ಟು ಮಗುವಿನ ಆಕ್ಟಿವಿಟಿ ಹೇಗಿರಬೇಕು, ಪ್ರತಿನಿತ್ಯ ಅದು ಹೇಗೆ ಬೆಳಿಬೇಕು, ನಿಮ್ಮ ಜವಾಬ್ದಾರಿಗಳೇನು, ಮಗುವಿನ ಜವಾಬ್ದಾರಿಗಳೇನು, ಎಲ್ಲವನ್ನು ಸಹ ನಾವು ನಿಮಗೆ ತಿಳಿಸಿ ಹೇಳ್ತೀವಿ. ಅದನ್ನು ಜಸ್ಟ್ ಕಲ್ತು ಅಲ್ಲಿ ನಮ್ಮ ಗುರುಕುಲದಿಂದ ಆಚೆ ಆದಮೇಲೆ ನಾವು ಏನು ಹೇಳ್ಕೊಟ್ಟಿರ್ತೀವಿ ಅದನ್ನು ನೀವು ಮನೆಯಲ್ಲಿ ಮಕ್ಕಳ ಜೊತೆ ಅದನ್ನು ಅಭ್ಯಾಸ ಮಾಡ್ಕೊಂಡು ಬನ್ನಿ. ನೀವು ಬೆಳೀರಿ, ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ತಾ ಇರಿ. ಆವಾಗ ಮಕ್ಕಳ ಪ್ರೋಗ್ರೆಸ್ನ ನೋಡಿ ನೀವು ಈ ಒಂದು ಆರೋಗ್ಯದಲ್ಲಾಗಿರ್ಬೋದು, ಮಾನಸಿಕ ಸ್ಥಿರತೆಯಲ್ಲಾಗಿರ್ಬೋದು, ಶಿಕ್ಷಣದಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಸಹ ಮಗು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇರುತ್ತೆ. ಈ ಪ್ರೋಗ್ರೆಸ್ನ ನೀವು ನೋಡ್ಬೋದು, ಈ ಡೆವಲಪ್ಮೆಂಟ್ಸ್ನ ನೀವು ನೋಡ್ಬೋದು. ಹಾಗಾಗಿ ಆ ಥರದ್ದೇನಾದರೂ ಮಕ್ಕಳುಗಳು ನಿಮ್ಮಲ್ಲಿ ಹಠ ಮಾಡ್ತಾಯಿದ್ರೆ, ತುಂಬ ಮೊಬೈಲ್ ಗೀಳಿದೆ ಅಥವಾ ತುಂಬ ಗೇಮ್ಗಳಾಡುವಂಥದ್ದು ತುಂಬ ಅಡಿಕ್ಟ್ ಆಗಿಬಿಟ್ಟಿದೆ ಅದಕ್ಕೆ, ಅಥವಾ ಸರಿಯಾದ ಸಮಯದಲ್ಲಿ ಮಗು ಹೇಳೋದಿಲ್ಲ, ನಮ್ಗೆ ಹೇಳ್ಸೋಕ್ಕಾಗ್ತಾ ಇಲ್ಲ, ತುಂಬ ಹಠ ಮಾಡುತ್ತೆ, ತುಂಬ ರಚ್ಚೆ ಮಾಡುತ್ತೆ ಮಗು, ನಮ್ಮ ಮಾತೇ ಕೇಳೋದಿಲ್ಲ, ಆ ಥರದ ಮಕ್ಕಳು ನಿಮ್ಮಲ್ಲಿ ಏನಾದರೂ ಇದ್ದರೆ ಖಂಡಿತವಾಗಿಯೂ ನಮ್ಮ ಗುರುಕುಲಕ್ಕೆ ಕರ್ಕೊಂಬನ್ನಿ. ನಿಮ್ಮ ಮಕ್ಕಳನ್ನ ಸರಿ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದು. ಆದಷ್ಟು ನಾವು ಎಷ್ಟು ರೆಡಿ ಮಾಡಿಕೊಡ್ಬೇಕು ಆ ಟೆಕ್ನಿಕ್ಸ್ ಎಲ್ಲ ನಿಮಗೆ ಹೇಳ್ಕೊಡ್ತೀವಿ. ಒಂದು ದಿನ ಬಂದು ನೀವು ಅದನ್ನು ಕಲ್ತ್ಕೊಂಡು ಹೋಗಿ. ಎಲ್ಲ ಪ್ರತಿ ತಿಂಗಳು ಬರ್ಬೋದು, ನಮ್ಮ ಗುರುಕುಲ ಪ್ರತಿ ದಿನವೂ ಇರುತ್ತೆ. ಹಾಗಾಗಿ ಯಾವತ್ತು ಬೇಕಾದರೂ ನೀವು ಬಂದು, ವಿಶೇಷವಾಗಿ ಹುಣ್ಣಿಮೆ ದಿನಗಳಂದು ಈ ಮಕ್ಕಳಿಗೆ ಹಠ ಮಾಡುವಂಥ ಮಕ್ಕಳು ಅಥವಾ ಕೆಟ್ಟ ಚಟಗಳನ್ನು, ಬೇರೆ ಗೇಮ್ಗಳಿಗೆ ಅಡಿಕ್ಟ್ ಆಗಿರುವಂಥ ಮಕ್ಕಳುಗಳು, ರಚನೆ ಮಾಡುವಂಥ ಮಕ್ಕಳು ಯಾರಾದರೂ ಇದ್ದರೆ ಅಂಥವ್ರನ್ನ ಒಂದಿನ ನಮ್ಮ ಗುರುಕುಲಕ್ಕೆ ಕರ್ಕೊಂಬನ್ನಿ. ಮತ್ತು ಮಾನಸಿಕವಾಗಿ ಹೈಪರ್ ಟೆನ್ಷನ್ ಆಗಿರುವಂಥದ್ದು ಅಥವಾ ತುಂಬ ಡಲ್ ಆಗಿರುವಂಥ ಮಕ್ಕಳು, ತುಂಬ ಹೈಪರ್ ಆಕ್ಟಿವ್ ಆಗಿರುವಂಥ ಮಕ್ಕಳು, ಯಾವುದೇ ಥರ ಮಕ್ಕಳುಗಳು ನಿಮ್ಮಲ್ಲಿ ಈ ಸಮಸ್ಯೆಗೆ ಒಳಗಾಗಿದ್ರೆ ಅಂಥವ್ರನ್ನ ನಮ್ಮ ಗುರುಕುಲಕ್ಕೆ ಒಂದ್ಸಲ ಕರ್ಕೊಂಬನ್ನಿ.
ನಮ್ಮ ಮಕ್ಕಳ ರಕ್ಷಣೆ ನಮ್ಮ ಜವಾಬ್ದಾರಿ ಅಲ್ವಾ? ನಿಮ್ಮ ಮಕ್ಕಳ ರಕ್ಷಣೆಯನ್ನು, ನಿಮ್ಮ ಮಕ್ಕಳ ಆರೋಗ್ಯವನ್ನು, ನಿಮ್ಮ ಮಕ್ಕಳ ಶಿಕ್ಷಣವನ್ನು ನೀವೇ ನೋಡ್ಕೊಳ್ಬೇಕು ಹೊರತು ಯಾರೂ ಸಹ ಏನು ಗಮನಕ್ಕೆ ತಗೊಳ್ಳೋದಿಲ್ಲ. ಇದು ನಿಮ್ಮ ಜವಾಬ್ದಾರಿ. ಎಲ್ಲ ರೋಗಗಳು ಬಂದಾದ್ಮೇಲೆ ಎಚ್ಚೆತ್ತುಕೊಳ್ಳೋದಕ್ಕಿಂತ ಮುಂಚೆ ಮೊದಲು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಇಂತರಾಗಿ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಆರಂಭದಿಂದನೇ ಒಳ್ಳೆಯ ಸಂಸ್ಕಾರಗಳನ್ನ ಕೊಡಿ. ಮಗು ಹೇಗೆ ಬೆಳಿಬೇಕು, ಯಾವ ಥರ ಬೆಳಿಬೇಕು, ಅದು ನಿಮ್ಮ ನಿರೀಕ್ಷೆಗಳೇನಿದೆ ಅದಕ್ಕೆ ಹೇಳ್ತಾ ಹೋಗಿ. ನೋಡಿ, ಹೀಗೆ ಬೆಳಿಬೇಕು, ಹೀಗಿರಬೇಕು, ಸಮಾಜ ಅಂದರೆ ಹೀಗೆ, ನಾವು ಇಷ್ಟು ಜ್ಞಾನವಂತರಾಗಬೇಕು, ಪ್ರಜ್ಞಾವಂತರಾಗಬೇಕು, ಈ ಥರ 4 ಜನಕ್ಕೆ ಒಳ್ಳೇದು ಮಾಡಬೇಕು, ಒಳ್ಳೆಯ ಸಂಸ್ಕಾರಗಳಿರಬೇಕು. ಇವೆಲ್ಲವೂ ಸಹ ನಾವು ಪೋಷಕರಾಗಿರುವಂಥವ್ರಿಗೂ ಬೇಕಾದಷ್ಟು ಜವಾಬ್ದಾರಿಗಳಿದೆ. ಇದನ್ನೆಲ್ಲವೂ ಸಹ ಮಾಡಬೇಕಾಗುತ್ತೆ. ಹಾಗಾಗಿ ಎಷ್ಟೋ ವಿಚಾರಗಳನ್ನು ನಮ್ಮ ಈ ಅಥರ್ವ ಗುರುಕುಲ ಮಹಾಸಂಸ್ಥಾನದಲ್ಲಿ ನಾವು ನಿಮಗೆ ಹೇಳ್ಕೊಡ್ತೀವಿ. ಕಲ್ತ್ಕೊಳ್ಳಿ ಬಂದು. ಯಾರು ಬೇಕಾದರೂ ಕಲ್ಬೋದು. ಜಾತಿ ಮತ ಯಾವುದೂ ಇಲ್ಲದೇ ಪ್ರತಿಯೊಬ್ಬರು ಸಹ ನಮ್ಮ ಗುರುಕುಲವನ್ನು ಬಂದು ಭೇಟಿ ಮಾಡ್ಬೋದು. ಗುರುಕುಲದ ಸಂಖ್ಯೆಯನ್ನು ನಿಮಗೆ ಕೊಟ್ಟಿರ್ತಾರೆ ಸ್ಕ್ರೀನ್ ಮೇಲೆ. ಖಂಡಿತವಾಗಿಯೂ ನೀವು ಯಾರು ಬೇಕಾದ್ರೂ ನಿಮ್ಮ ಮಕ್ಕಳುಗಳನ್ನ ಕರ್ಕೊಂಬಂದು, ಹಠ ಮಾಡ್ತಿರೋ ಮಕ್ಕಳು, ವಿದ್ಯೆಯಲ್ಲಿ ಗುರುಗಳೇ ನಮ್ಮ ಮಗು ಓದೋದೇ ಇಲ್ಲ ಗುರುಗಳೇ ಅಂಥವ್ರನ್ನ ಕರ್ಕೊಂಬನ್ನಿ. ಗುರುಗಳೇ ನಮ್ಮ ಮಗು ತುಂಬ ಚೆನ್ನಾಗಿ ಓದುತ್ತೆ, ಓದಿದ್ದು ಜ್ಞಾಪಕನೇ ಇರಲ್ಲ ಅಂಥ ಮಕ್ಕಳನ್ನ ಕರ್ಕೊಂಬನ್ನಿ. ಗುರುಗಳೇ ನಮ್ಮ ಮಗು ಓದ್ತಾನೆ ಇರುತ್ತೆ, ಒಂದು ಗಂಟೆ ಬಿಟ್ಟು ಕೇಳಿದ್ರೆ ಏನು ಓದಿದೆ ಜ್ಞಾಪಕ ಇರಲ್ಲ, ಆ ಥರದ ಮಕ್ಕಳನ್ನ ಕರ್ಕೊಂಬನ್ನಿ. ಅಥವಾ ನಮ್ಮ ಮಗು ಯಾವುದೋ ಗೇಮ್ಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದೆ, ಅದು ಬಿಡ್ತಾ ಇಲ್ಲ, ಆ ಹಠವನ್ನು ಬಿಡ್ತಾ ಇಲ್ಲ, ಆ ರಚ್ಚೆಯನ್ನು ಬಿಡ್ತಾ ಇಲ್ಲ, ಅಂಥ ಮಕ್ಕಳನ್ನ ಕರ್ಕೊಂಬನ್ನಿ. ಗುರುಗಳೇ ನಮ್ಮ ಮಗು ಹೇಗೇಗೋ ಆಡ್ತಾ ಇರುತ್ತೆ, ನಮ್ಮ ಮಾತೇ ಕೇಳೋದಿಲ್ಲ, ತುಂಬ ನಮ್ಮ ಮಕ್ಕಳನ್ನ ನಮ್ಗೆ ಹಿಂಸೆ ಆಗಿಬಿಟ್ಟಿದೆ, ಆ ಥರ ಮಕ್ಕಳಿದ್ರೆ ಅವ್ರನ್ನೂ ಕರ್ಕೊಂಬನ್ನಿ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಿಮಗೆ ಕೆಲವು ಒಳ್ಳೆಯ ಅಭ್ಯಾಸಗಳನ್ನು ಮಾಡಿಸಿ ನಾವು ನಿಮ್ಮ ಮಕ್ಕಳನ್ನ ಸರಿ ಮಾಡುವಂಥ ಪುಟ್ಟ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.